ಧನುಸ್ಸು ರಾಶಿಗೆ ಈ ವರ್ಷ ಮಿಶ್ರ ಫಲಗಳನ್ನ ಕಾಣ್ತೇವೆ. ಈ ವರ್ಷ ಎಚ್ಚರಿಕೆಯಿಂದ ಇರುವುದು ತುಂಬಾ ಮುಖ್ಯ. ಧನುಸ್ಸು ರಾಶಿಯವರು ಯಾತಕ್ಕೆ ಅಂತಂದ್ರೆ ವಾಹನವನ್ನು ಚಲಾವಣೆ ಮಾಡತಕ್ಕಂಥದ್ರಲ್ಲಿ ಸಾಕಷ್ಟು ಆತುರದಿಂದ ಹೋಗ್ತಕ್ಕಂಥದ್ದು, ಸಾಕಷ್ಟು ವೇಗವಾಗಿ ಹೋಗ್ತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ ಸಾಕಷ್ಟು ಆಪತ್ತನ್ನ ತಂದುಕೊಡುತ್ತೆ. ಹಾಗೆ ಅಧಿಕವಾದ ಸೋಂಬೇರಿತನ, ಏನೇ ಒಂದು ಕೆಲಸ ಬಂದ್ರೆ ಮಾಡೋಣ ನೋಡೋಣ ಅಂತಕ್ಕಂಥದ್ದು. ಏನಂದ್ರೆ 2025ರಲ್ಲಿ ಗುರು ಕೊಟ್ಟಂತಹ ಫಲ ಅಂದ್ರೆ ದಿಢೀರ್ ಅಭಿವೃದ್ಧಿಯನ್ನ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಆರ್ಥಿಕವಾಗಿ ಅನುಕೂಲವನ್ನ ತಂದುಕೊಟ್ಟಿರ್ತಕ್ಕಂಥದ್ದು ಈ ವರ್ಷ ಧನುಸ್ಸು ರಾಶಿಯವರಿಗೆ ಏನು ಮಾಡುತ್ತೆ ಅಂದ್ರೆ ವೃತ್ತಿ ಜೀವನದಲ್ಲಿ ಹಿನ್ನಡೆಯನ್ನ ತಂದು ಕೊಡುತ್ತೆ. ಹೇಗೆ ಅಂದ್ರೆ ಅಧಿಕವಾದ ಸೋಂಬೇರಿತನ, ವೃತ್ತಿಗೆ ಅಂದ್ರೆ ಉದ್ಯೋಗಕ್ಕೆ ಹೋಗಲ್ಲ, ಸೋಂಬೇರಿಯಾಗಿ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು, ಒಂದು ಟಿವಿಯನ್ನ ನೋಡ್ತಕ್ಕಂಥದ್ದು, ಹೀಗೆ ಕಾಲವನ್ನ ವ್ಯಯ ಮಾಡ್ತಾರೆ ಹೊರತು ಉದ್ಯೋಗದ ಕಡೆ ತಮ್ಮ ವೃತ್ತಿಯ ಕಡೆ ಗಮನವನ್ನ ವಹಿಸುವುದಿಲ್ಲ. ಇದರಿಂದ ಇವರ ಜೀವನದಲ್ಲಿ ಸಾಕಷ್ಟು ಹಿನ್ನಡೆಯನ್ನ ಕಾಣಬಹುದು. ಹಾಗೆ ವಾಹನದ ಮೇಲೆ, ಭೂಮಿಯ ಮೇಲೆ ಹೂಡಿಕೆ ಮಾಡುವವರಿಗೆ ಇದು ಅನುಕೂಲಕರವಾದ ಅವಧಿಯಲ್ಲ.